ಹೇಳಿದ್ರು. ಆ 4 ಮಾತು ನಾವು ಧನ್ವೀರಣ್ಣಂಗೆ ಹೇಳ್ತೀವಿ. ನಿಂತರೆ ನ್ಯಾಯಕ್ಕಾಗಿ ಹೇಳುವ ಎಲ್ಲ ಕೂಗಿ ಉಸಿರಿರೋವರೆಗೂ ಇರ್ತೀವಿ ಬೆನ್ನಿಂದ. ಧನ್ವೀರಣ್ಣ ಜೊತೆ ಅಷ್ಟೇ. ಜೈ ಡಿ ಬಾಸ್, ಜೈ ಧನ್ವೀರ. ಪರವಾಗಿಲ್ಲ ಸೂಪರ್ ಆಗಿದೆ ಅಣ್ಣ. ವಾಮನ ಸೂಪರ್ ಆಗಿದೆ ಫಿಲಂ. ಮೂವಿ ಚೆನ್ನಾಗಿದೆ. ಪಿಕ್ಚರ್ ಮಾತ್ರ ಬೆಂಕಿ, ಯಾರು ಹೇಳೋಂಗಿಲ್ಲ ಕೇಳೋಂಗಿಲ್ಲ. ಬೆಂಕಿ ಮಸ್ತ್ ಚೆನ್ನಾಗಿದೆ. ಜೈ ಡಿ ಬಾಸ್ ಮೂವಿ ಚೆನ್ನಾಗಿದೆ. ಮೂವಿ ಮಾತ್ರ ಚೆನ್ನಾಗಿದೆ. ಬನ್ನಿ ಇನ್ನೊಂದ್ ಟೈಮ್ ನೋಡಿ. ಅವಶ್ಯಕತೆ ಇದೆ ಅಂದ್ರೆ ಬಂದು ನೋಡಿ. ಆಕ್ಟಿಂಗ್ ಮಾತ್ರ ಸಖತ್ತಿದೆ. ಫೈಟ್ ಕೂಡ ಮಸ್ತ್ ಆಗಿದೆ. ಅವ್ರ ರಿಯಾಕ್ಷನ್, ಅವ್ರ ಸ್ಟೈಲ್, ಹೇರ್ ಸ್ಟೈಲ್ ಎಲ್ಲ ಫುಲ್ ಸಖತ್ತಾಗಿದೆ. ಮೂವಿ ಮಾತ್ರ ಸಖತ್ ಹ್ಯಾಂಡ್ಸ್ ಅಪ್ ಆಗಿದ್ದಾರೆ. ಮೂವಿ ಬೆಂಕಿ ಮೂವಿ ಮಾತ್ರ ಚೆನ್ನಾಗಿದೆ. ಬನ್ನಿ ನೋಡಿ. ಮೂವಿ ಚೆನ್ನಾಗಿದೆ. ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ ಬೆಂಕಿ ಮೂವಿ ತುಂಬಾ ಚೆನ್ನಾಗಿದೆ. ಇದು ಯಾರ ಅಡ್ಡ ಹೇಳಿ? ಡಿ ಬಾಸ್ ಅಭಿಮಾನಿಗಳ ಅಡ್ಡ. ಪ್ರೀತಿಯಿಂದ ಬಂದ್ರೆ ಕರ್ಣ, ಗಾಂಚಲಿಂದ ಬಂದ್ರೆ ಮರ್ನ. ಎಲಿಕಲಿ ಡಿ ಬಾಸ್ ಥ್ಯಾಂಕ್ಸ್. ಜೈ ಡಿ ಬಾಸ್. ಹೇಳ್ಕೊಳ್ತೀನಿ, ಮೀಡಿಯಾ ಇಲ್ದಿರಾ ಯಾವ್ದು ಏನು ಸಕ್ಸಸ್ ಆಗಕ್ ಚಾನ್ಸಸ್ ಇಲ್ಲ. ಮೈನ್ 90% ಅಲ್ಲ, 100% ಮೀಡಿಯಾ ಸಪೋರ್ಟ್ ಇದ್ರೇನೆ ಕನ್ನಡ ಇಂಡಸ್ಟ್ರಿ ಬೆಳಿಬೇಕು, ಕನ್ನಡ ಇಂಡಸ್ಟ್ರಿ ಉಳಿಬೇಕು. ದಯವಿಟ್ಟು ಹೇಳ್ತೀನಿ, ವಾಮನ ಅನ್ನೋದು ಒಳ್ಳೆ ಡೈರೆಕ್ಟರ್. ಇದು ಇವರು ಸ್ವಂತ ಪ್ರತಿಭೆಯಿಂದ ಬಂದಿರೋದು. ಕಷ್ಟಪಟ್ಟು ಚಿಕ್ಕ ವಯಸ್ಸಿಂದ ನಾನು ಮಾಡ್ಲೇಬೇಕು ಅಂತೇಳಿ 23 ವರ್ಷದಿಂದ ಕಾದು ಇವಾಗ ಬಂದಿದ್ದಾರೆ. ಹೊಡಿತಾರೆ 6 ಅಲ್ಲ 100 ಹೊಡಿತಾರೆ. ಇವ್ರಿಗೆ ನಿಮ್ ಮೀಡಿಯಾ ಎಲ್ಲ ಫುಲ್ ಸಪೋರ್ಟ್ ಮಾಡಿ. ದಯವಿಟ್ಟು ಒಳ್ಳೆ ರೈಟ್ರು, ಒಳ್ಳೆ ಡೈಲಾಗ್ ರೈಟ್ರು. ಇಂಡಸ್ಟ್ರಿ ಉಳಿಬೇಕಂದ್ರೆ ಈ ತರ ಯುವ ನಿರ್ದೇಶಕರು ಬಂದು ಬೆನ್ನೆಲುಬಾಗಿ ನೀವು ಮೀಡಿಯಾದವರೆಲ್ಲ ನಿಂತಿದ್ದೀರಲ್ಲ, ಅದೇ ನಮ್ಗೆ ತುಂಬಾ ಸಂತೋಷ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹೌದು, ಖಂಡಿತವಾಗ್ಲು ನನ್ ಫೇವ್ರೆಟ್ ಸಾಂಗ್ ಕೂಡ ಅದೇ ಬಾಸ್. ನಮ್ ಡಿ ಬಾಸ್ ಸಾಂಗ್ ಏನೋ ಅದೇ ನನಗೂ ಇಷ್ಟ. ಯಾಕಂದ್ರೆ ಡಿ ಬಾಸ್ ಫ್ಯಾನ್ ಕೂಡ ನಾನು. ಇದೊಂದು ಬಿಸ್ಲು ಡಿ ಬಾಸ್ಗೆ. ಯಾಕಂದ್ರೆ ಡಿ ಬಾಸ್ ಬಂದು ನೋಡಿದ್ದಾರೆ ಮೂವಿಗಳು. ನೋಡಿದ್ದಾರೆ, ಸಿಕ್ಕಾಪಟ್ಟೆ ನೋಡಿದ್ದಾರೆ. ಅವ್ರು ಖುಷಿ ಪಟ್ಟಿದ್ದಾರೆ. ನನ್ನ ತಮ್ಮನ್ನ ಹೆಗಲ್ ಮೇಲೆ ಹಿಂಗ್ ಕೈ ಹಾಕೊಂಡಿದಾರಲ್ಲ, ಅದು ಬಹಳ ಖುಷಿ ಆಯ್ತು. ಯಾಕಂದ್ರೆ ನಾವು ಒಂದು ಹಳ್ಳಿಯಿಂದ ಬಂದಂತವ್ರು, ಬೊಮ್ಮನಳ್ಳಿ. ಸಿನಿಮಾ ಯಾಕಂದ್ರೆ ಈ ಸಿನಿಮಾಗೋಸ್ಕರ ಇಡೀ ತಂಡನು ತುಂಬಾ ಕಷ್ಟಪಟ್ಟು ಇದ್ ಮಾಡಿದ್ದಾರೆ. ಅದಕ್ಕೋಸ್ಕರ ಇವಾಗ ನೋಡಿ, ಈ ಸಿನಿಮಾ ತಾಯಿ ಸೆಂಟಿಮೆಂಟ್ ವಾಮನ ಇದೆಯಲ್ಲ, ಇದು 100 ದಿನ ಓಡುತ್ತೆ. ಈ ಒಬ್ಬ ಕಥಾನಾಯಕಗೆ ಒಂದು ಯಶಸ್ವಿಯಾಗಿ ನಾಯಕವಾಗಿ ಒಂದು ಚಿತ್ರ ಎಳ್ದಿದ್ದಾರೆ. ಚೆನ್ನಾಗಿ ಬಂದಿದೆ, ಮೂಡ್ ಬಂದಿದೆ. ತಾಯಿ ಮಗನ ಸೆಂಟಿಮೆಂಟ್ ನೋಡಬಹುದು. 100 ದಿನ ಚೆನ್ನಾಗಿ ಓಡುತ್ತೆ. ಆಮೇಲೆ ಅದ್ರ ಜೊತೆಗೆ ಚಾಲೆಂಜ್ ಸ್ಟಾರ್ ದರ್ಶನ್ ಅವರು ಅಭಿನಂದನೆ ಮಾಡಿದ್ದಾರೆ. ಅವ್ರಿಗೊಂದು ಖಂಡಿತ ಅವ್ರ ಆಶೀರ್ವಾದದೊಂದಿಗೆ ಎಲ್ಲರೂ ಇದೇ ಆಚೂರಿಯಿಂದ ಕೊಟ್ರೆ ಎಲ್ಲರೂ ಬೆಳಿಬಹುದು. ಬಟ್ ಎಲ್ಲರೂ ಪ್ರತಿಯೊಬ್ಬರು ಕಲಾವಿದರು ಈ ತರ ಒಂದು ಸೆಲಿಬ್ರಿಟಿಗಳು ಒಂದು ಸಾಥ್ ಕೊಟ್ರೆ, ನಮ್ಮಂತವ್ರಿಗೂ ಸಾಥ್ ಕೊಟ್ರೆ ಒಂದು ಡೈರೆಕ್ಷನ್ ಮಾಡೋದಕ್ಕೆ ನಮ್ಗೊಂದು ಹೆಲ್ಪ್ ಆಗುತ್ತೆ ಅಷ್ಟೇ. ವಾಮನ ಸಿನಿಮಾ ನೋಡಿ ಏನ್ ಅನ್ಸುತ್ತೆ ಬ್ರೋ? ತುಂಬಾ ಖುಷಿ ಆಗ್ತಿದೆ ಬ್ರದರ್. ಇನ್ನೂ ಸ್ವಲ್ಪ ನೋಡಿದೀವಿ, ಇನ್ನೂ ಫುಲ್ ನೋಡ್ತೀವಿ. ನೆಕ್ಸ್ಟ್ ನೋಡಿದ ತಕ್ಷಣ ಇನ್ನೂ